ರೆಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಈ ತನ ಬ್ಯಾಕ್ ಬೆಂಚರ್ ಸಿನಿಮಾ ನೋಡ್ಕೊಂಡ್ ಬಂದೆ. ಅಂಡ್ ನಮಗೆ ಆಕ್ಚುಲಿ ನಮ್ಮ ಕಾಲೇಜ್ ದಿನಗಳು ನೆನಪಾಯ್ತು. ಸೊ ಕನ್ನಡಕ್ಕೆ ಇದೊಂದು ಫ್ರೆಶ್ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಬಂದು ಬ್ಯಾಕ್ ಬೆಂಚರ್ಸ್ನ ಥಿಯೇಟ್ರಲ್ಲೇ ನೋಡಿ. ಟಿವಿಯಲ್ಲಿ ಬರುತ್ತೆ, OTT ಬರುತ್ತೆ ಅಂತ ಕಾಯ್ಬೇಡಿ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ. ಅಂಡ್ ಈ ಸಪೋರ್ಟ್ ತುಂಬಾ ಬೇಕಾಗಿದೆ. ಅಂಡ್ ಸಬ್ಜೆಕ್ಟ್ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಅಂಡ್ ಅದೇ ಯಾರೇ ಪ್ರತಿಯೊಬ್ಬರು ನೋಡಿದ್ರು ನಮ್ಮ ಕಾಲೇಜ್ ಡೇಸ್ ತುಂಬಾ ನೆನಪಾಗುತ್ತೆ. ಅಂಡ್ ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಮೂವಿ ನೋಡ್ಕೊಂಡ್ ಬಂದೆ. ಎಲ್ಲರ ಲೈಫಲ್ಲೂ ಖುಷಾಗ್ಲಿ, ಆರ್ಯ ಆಗ್ಲಿ, ರಿಲೇಟ್ ಮಾಡ್ಕೊಳ್ಳೋಂಥ ಫ್ರೆಂಡ್ಸ್ ಇರ್ತಾರೆ. ಈ ಒಂದು ಸಿನಿಮಾ ನೋಡಿ ನನಗೂ ಎಷ್ಟೊಂದು ಕ್ಯಾರೆಕ್ಟರ್ಸ್ ನನ್ನ ಫ್ರೆಂಡ್ಸ್ಗೆ ರಿಲೇಟ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಬಂತು. ತುಂಬಾ ಎಂಜಾಯ್ ಮಾಡಿದೆ. ಅಂಡ್ DOP ಮನೋಹರ್ ಸರ್ ಅಂಡ್ ಮೈ ಫ್ರೆಂಡ್ ಜತಿನ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಅಂಡ್ ಥಿಯೇಟರ್ ಇನ್ನಷ್ಟು ಶೋ ಪಡೆದು ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಈಗ. ನಾವೆಲ್ಲರೂ ಬ್ಯಾಕ್ ಬೆಂಚಿಂದನೇ ಮುಂದೆ ಬಂದಿರೋರು. ಒಂದು ಆಗಿನ ಕಾಲೇಜಿನ ನೆನಪುಗಳು ಮೆಲುಕು ಹಾಕ ಅಂತ ಒಂದು ಪ್ರಯತ್ನ ನಡೆದಿದೆ ಸಿನಿಮಾದಲ್ಲಿ. ಒಂದೇನು ಖುಷಿ ಆಗತ್ತೆ ಅಂದ್ರೆ ಎಲ್ಲ ಹೊಸಬ್ರು, ಎಲ್ಲ ಹೊಸ ಮುಖಗಳು ನೋಡಿದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಮೆಮರೀಸ್ನ ಮೆಲುಕು ಹಾಕಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿ ಓಡ್ತಾ ಇದೆ. ಬನ್ನಿ, we all should support the newcomers and we should always be there. ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಿದಾಗ ಹೊಸ ಪ್ರಯತ್ನಗಳು ಬರುತ್ತೆ ಆ್ಯಂಡ್ ಹೊಸ ಸಿನಿಮಾಗಳಾಗತ್ತೆ. ಆಲ್ ದ ಬೆಸ್ಟ್ ದ ಎಂಟೈರ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಬ್ಯಾಕ್ ಬೆಂಚರ್ಸ್ ಸಿನಿಮಾ ನೋಡ್ಕೊಂಡ್ ಬಂದೆ. ಸೊ ಕಾಲೇಜ್ ಹೋಗಿರೋವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಎಲ್ಲರೂ ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬೆಂಚಲ್ಲಿ ಕೂತಿರ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸ್. ಒಂದಿಷ್ಟು ಪಾಠಗಳನ್ನ ಮುಂದೆ ಬೆಂಚಲ್ಲಿ ಕೂತು ಕಲಿತೀವಿ, ಒಂದಿಷ್ಟು ಪಾಠಗಳನ್ನ ಹಿಂದೆ ಬೆಂಚಲ್ಲಿ ಕೂತು ಕಲಿತೀವಿ. ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಗೆಲ್ಸೋಣ. ಅವ್ರಿಗೆಲ್ಲರಿಗೂ ಒಳ್ಳೆ. ಎಲ್ರಿಗೂ ನಮಸ್ಕಾರ. ಇಂಥ ಕ್ರೈಸಿಸ್ ಅಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡ್ಬಂದು ನಮಗೆ ಕೂರಿಸಿ ಒಂದು ಎಂಟರ್ಟೈನರ್ ತೋರಿಸಿದ್ದಾರೆ. ನನ್ನ ಫಸ್ಟ್ ಸಿನಿಮಾ ಯುವರತ್ನದಲ್ಲಿ ಅಪ್ಪು ಸರ್ ಒಂದು ಡೈಲಾಗ್ ಹೊಡೆದಿದ್ದಾರೆ, ಫಸ್ಟ್ ಬೆಂಚಲ್ಲಿ ಬರೀ ಬೋರ್ಡ್ ಕಾಣಿಸುತ್ತೆ, ಲಾಸ್ಟ್ ಬೆಂಚಲ್ಲಿ ಇಡೀ ವರ್ಲ್ಡ್ ಕಾಣಿಸುತ್ತೆ ಅಂತ. ಹಾಗಾಗಿ ನಾವೆಲ್ಲ ಇಲ್ಲಿ ನಿಂತಿರೋರು ಯಾರು ಫಸ್ಟ್ ಬೆಂಚರ್ ಅಲ್ಲ ಅಂತ ಅನ್ಕೊಳ್ತೀನಿ. ಫಸ್ಟ್ ಬೆಂಚಲ್ಲಿ ಇದ್ದಿರ್ತಾರೆ, ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ರಿ. ಲಾಸ್ಟ್ ಬೆಂಚಲ್ಲಿ ಇರೋದಕ್ಕೆ ಇವತ್ತು ಇಲ್ಲೆಲ್ಲ ಬಂದಿದ್ದೀರಾ. ವೆರಿ ನೈಸ್ ಮೂವಿ, ಎಂಟರ್ಟೈನಿಂಗ್ ಮೂವಿ. ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫನ್ ಎಲಿಮೆಂಟ್ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಹಾಯ್, ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬ್ಯಾಕ್ ಬೆಂಚರ್ಸ್ ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ. ಅಂಡ್ ಒಂದು ನಾಸ್ಟಾಲಜಿಕ್ ಫೀಲಿಂಗ್. ಕಾಲೇಜ್ನಲ್ಲಿ ಮಾಡಿರೋ ತರಲೆಗಳೆಲ್ಲ ಈ ಮೂವಿ ನೋಡ್ತಾ ಇರುವಾಗ ಒಂದು ಬೇಕಾಗತ್ತೆ. ಇಟ್ಸ್ ಅ ಗುಡ್ ಮೂವಿ ಅಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಾನ್ಯಾ. ಇವತ್ತು ಬ್ಯಾಕ್ ಬೆಂಚರ್ಸ್ ಅನ್ನೋ ಚಿತ್ರವನ್ನ ನೋಡಿ ಆಚೆ ಬಂದಿದ್ದೀನಿ. ನಾನು ಕೂಡ ಆಕ್ಚುಲಿ ಕಾಲೇಜ್ ಡೇಸ್ನಲ್ಲಿ ಬ್ಯಾಕ್ ಬೆಂಚರ್ ಸ್ಟೂಡೆಂಟೇ ಆಗಿದ್ದೆ. ಸೊ ಎಲ್ಲ ಕಾಲೇಜಿನ ಅಥವಾ ಸ್ಕೂಲ್ ಡೇಸ್ನ ನಿಜವಾಗ್ಲೂ ಜ್ಞಾಪಿಸುತ್ತೆ ಈ ಮೂವಿ. ಆ್ಯಂಡ್ ಎಷ್ಟೋ ಜನ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ಕೊಟ್ಟಿದೆ ಸ್ಯಾಂಡಲ್ವುಡ್ಗೆ. ಆಲ್ ದ ವೆರಿ ಬೆಸ್ಟ್. ನನ್ನ ಫ್ರೆಂಡ್ ರಂಜನ್ ಕೂಡ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಅಭಿನಯಿಸಿದ್ದಾರೆ. ಸೊ ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಬೇಕು. ಆ್ಯಕ್ಚುಲಿ ಚಿತ್ರದ ಪ್ರಚಾರ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಬೆಂಗಳೂರಿನ ಎಲ್ಲ ಕೇರಿಗಳಲ್ಲೂ ಬ್ಯಾಕ್ ಬೆಂಚರ್ಸ್ ತಂಡ ಇರ್ತಿತ್ತು, ಅಥವಾ ಅವ್ರದ್ದು ಪೋಸ್ಟರ್ಸ್ ಇರ್ತಿತ್ತು, ಅಥವಾ ಅವ್ರದ್ದೇನೋ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ತಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಮ್ಮ ಕತೆ ಶುರುವಾಗೋದಿಲ್ಲ ಅನ್ನೋ ಪ್ರತಿಯೊಂದು ರೀಲ್ಸ್ ಕೂಡ ಕಾಣಿಸ್ತಾ ಇತ್ತು. ಸೊ ಅದರಿಂದನೇ ಕುತೂಹಲ ಹೆಚ್ಚಾಗಿತ್ತು ಮೂವಿ ಹೇಗೆ ಮೂಡ್ ಬಂದಿದೆ ಅಂತ. ಇವತ್ತು ಬಂದು ನೋಡಿ ತುಂಬಾ ಖುಷಿ ಆಗಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯೂತ್ ಸಿನಿಮಾ,
ಕಾಲೇಜ್ ಈಗ ಫ್ಯಾಮಿಲಿ ಆಗಿರ್ಬೋದು, ಕಾಲೇಜ್ ಇರ್ಬೋದು, ಹುಡುಗರಿಗಾಗ್ಲಿ ಎಲ್ಲರಿಗೂ ಒಂದು ಇಷ್ಟ ಆಗುವಂತ ಸಿನಿಮಾ ಮಾಡಿದ್ದಾರೆ. ರಾಜಶೇಖರ್ ಅವರು ಇದೇ ಮೊದಲು ಯೂತ್ ಸಿನಿಮಾ ಅಂತ ಮಾಡಿದ್ದಾರೆ ಅನ್ಸುತ್ತೆ. ನಾನ್ ಡೈರೆಕ್ಷನ್ ಮಾಡಿರುವಂತ ಜಾಲಿ ಡೇಸ್ ಸಿನಿಮಾನೇ ಒಂದು ಅದು ಯಾರಿಗೆ ಇಷ್ಟ ಆಗಿತ್ತಾ ಈ ಸಿನಿಮಾ ಕೂಡ ಅವ್ರಿಗೆ ಇಷ್ಟ ಆಗ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಜಾಲಿ ಡೇಸ್ ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಇದೆ. ಅದನ್ನ ನೋಡಿ ಅದನ್ನ ನೋಡಿದವ್ರಿಗೆ ಇದು ಅದು ಇಷ್ಟ ಆದವ್ರಿಗೆ ಇದಂತೂ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ ಈ ಸಿನಿಮಾ ನೋಡಿ ಯೂತಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಎಲ್ಲರಿಗೂ ಒಂದು ಈ ಕಾಲೇಜಲ್ಲಿ ನಡೆಯುವ ಒಂದು ಮ್ಯಾಟರ್ ನೆಟ್ಕೊಂಡು ಮಾಡಿದ್ದಾರೆ. ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ ಆಗಲಿ ಫ್ಯಾಮಿಲಿಗಳು ಇಷ್ಟ ಆಗುತ್ತೆ. ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಬ್ಯಾಕ್ ಬೆಂಚಸ್ ಫಿಲ್ಮ್ ಚೆನ್ನಾಗಿದೆ ಅಂಡ್ ಒಂದಷ್ಟು ಬಿಗ್ ವಿಷಯಗಳು ಬಾಸ್ ನಲ್ಲಿ ಇವರ ಬ್ಯಾಕ್ ಬೆಂಚರ್ ಇವಾಗ ಎಲ್ಲರಿಗೂ ಗೊತ್ತಿಲ್ಲ ಬ್ಯಾಕ್ ಬೆಂಚರ್ ಅಂತ. ಒಂದೊಳ್ಳೆ ಸ್ಟೋರಿ ಇದೆ ಅಂಡ್ ಒಳ್ಳೆ ಪ್ರಯತ್ನನ ಬಂದು ಸಪೋರ್ಟ್ ಮಾಡಿ ಹೊಸ ಹುಡುಗರು ಅಂಡ್ ಇಡೀ ಸಿನಿಮಾ ಪಾಪ ಚಡ್ಡಿ ಎಲ್ಲ ಇದ್ದಾರೆ. ಒಳ್ಳೆ ಸಿನಿಮಾ ಬಂದು ನೋಡ್ಬೋದು. ನಾನು ಮಾತಾಡ್ತೀನಿ